ವಿನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ಸಲ ನಮ್ಮೊಂದಿಗೆ ಮತ್ತೊಬ್ಬರು ಸೇರ್ಪಡೆಯಾಗಿದ್ದಾರೆ. ಅವರು ಈ ಚಿತ್ರದ ನಾಯಕಿ ಮೇಘನಾ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಿಮ್ಮ ಫಿಲ್ಮ್ ರಿಲೀಸ್ ಆಗಿದೆ. ನಿಮ್ಮ ರೋಲ್ ಬಗ್ಗೆ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ? ಹೌದು, ಸಿನಿಮಾ ರಿಲೀಸ್ ಆಗಿದೆ. ವಿನಾಯಕ ಗೆಳೆಯರ ಬಳಗ ಆದಮೇಲೆ ವಿನಾಯಕ ಫೆಸ್ಟಿವಲ್, ಗಣೇಶ ಫೆಸ್ಟಿವಲ್ ಮಧ್ಯೆ ನಡೆಯುವಂಥ ಒಂದು ಕಥೆ ಅಂತ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಈ ಒಂದು ಫೆಸ್ಟಿವಲ್ ಮಧ್ಯೆ ಒಂದು ಲವ್ ಸ್ಟೋರಿ ಡೆವಲಪ್ ಆಗುತ್ತೆ. ಆ ಲವ್ ಸ್ಟೋರಿಯಲ್ಲಿ ನಾನು ಯೂಶ್ವಲಿ ಹಂಗೆ ಆಗುತ್ತೆ. ಅಂದರೆ ಗಣೇಶ ಚೌತಿನಲ್ಲಿ ಈ ಗಣೇಶ ಈ ಥರದ ಹಬ್ಬಗಳಲ್ಲಿ ಮದುವೆ ಮನೆಗಳಲ್ಲಿ ಲವ್ ಸ್ಟೋರಿಗಳು ತುಂಬ ಆಗುತ್ತೆ. ಅಲ್ಲ ವಿಜಿ? ನೋಡಿ ವಿಜಿ ನೋಡಿ ಹಳೆದೆಲ್ಲ ನೆನೆಸ್ಕೊತಿದ್ದಾರೆ. ಯಾರಿವಳಿ ಹುಡುಗಿ ನೋಡಿದೆ ನಾ ತಿರುಗಿ, ನನಗಿದು ತುಂಬಾ ಹೊಸ ವಿಷಯ, ಬಾಳಿತು ಏಕೋ ಈ ಹೃದಯ, ಕೂಗಿದಳಿ ಹುಡುಗಿ ಹೋದೆನು ತಲೆಬಾಗಿ. ಮೇಘನಾ, 20 ವರ್ಷದ ಹಿಂದಿನ ಹುಡುಗಿ ಪಾತ್ರ ಮಾಡಬೇಕಾದ್ರೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡ್ರಾ? ಹೊರಗಡೆಯಿಂದ ಅಂದರೆ ಕಾಸ್ಟ್ಯೂಮ್ ವೈಸು, ಹೇರ್ ಸ್ಟೈಲು, ಆ ಪ್ರಿಪ್ರೇಷನ್ಸು ಸರು ಮತ್ತು ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ವಿಗ್ಸ್ ಮಾಡಿಸಿದ್ರು, ಒಂದು 5 ವಿಗ್ ಮಾಡಿದ್ರಾ? ಹೌದು, ವಿಗ್ ಮಾಡಿಸಿದ್ರು. ವಿಗ್ ಮಾಡಿದ್ವಿ, ಒಂದು ಸೂಟ್ ಆಗಲಿಲ್ಲ. ಓಕೆ, ಕೊನೆಗೆ ನಿಮ್ಮ ಒರಿಜಿನಲ್ ಏನಿದೆ ಹಂಗೆ ಇರಲಿ ಅಂತ ಜಡೆ ಹಾಕೊಂಡು ತುಂಬಾ ಇನ್ನೋಸೆಂಟ್ ಆಗಿರೋಂಥ ಹುಡುಗಿ, ಯಾವಾಗಲೂ ತಲೆ ಬಗ್ಸ್ಕೊಂಡು ನಡೀತಾ ಇರ್ತಾಳೆ. ನಾನು ನಿಮ್ಗೆ ಹೇಳಿದಾಗೆ ಶೋಭರಾಜ್ ಅವ್ರ ತಂದೆ ಕ್ಯಾರೆಕ್ಟ್ರು. ಸೊ ಅವ್ರು ತುಂಬಾ ಸ್ಟ್ರಿಕ್ಟು. ಸೊ ಮನೆ ಹೊರಗಡೆ ಬಂದ್ರೆ ಸೊ ತುಂಬಾ ಇನ್ನೋಸೆಂಟ್ ಆಗಿರೋಂಥ ಹುಡುಗಿ. ಅವಳಿಗೆ ಪ್ರೀತಿ ಆದ್ರೆ, ಆ ಕಾಲದಲ್ಲಿ ಪ್ರೀತಿ ಆದ್ರೆ ಕಮ್ಯುನಿಕೇಶನ್ ಹೇಗೆ ಮಾತಾಡಬೇಕು, ಹೇಗೆ ಮಾಡ್ತಿದ್ರಿ, ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ? ಕಣ್ಣಲ್ಲೇನಾ ವಿಜಿ? ಕಣ್ಣಲ್ಲಿ ಆಮೇಲೆ ಕೆಲವೊಮ್ಮೆ ಬೇರೆ ಕಡೆ ನೋಡ್ಕೊಂಡೇ ಇಲ್ಲ ಆಕ್ಷನ್ ಮಾಡೋದು, ಆ ಥರ ವಿಷಯಗಳು. ಆಮೇಲೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಂತಲೇ ಕೆಲವು ಸೀನ್ಸ್ ಬರ್ತಿದ್ದಾರೆ. ಓಕೆ, ಭಾಳನೇ ಕ್ಯೂಟ್ ಸೀನ್ಸ್ ಆ್ಯಂಡ್ ವೆರಿ ವೆರಿ ಈಸಿಲಿ ಕನೆಕ್ಟಬಲ್ ಸೀನ್ಸ್. ನಾಗೇಂದ್ರ ಪ್ರಸಾದ್, ಕೊನೆಯದಾಗಿ ನೀವು ನಿಮ್ಮ ಚಿತ್ರದ ಬಗ್ಗೆ ಏನಾದರೂ ಹೇಳಲು ಬಯಸ್ತೀರಾ? ಪ್ರೇಕ್ಷಕನನ್ನು ಸೆಳೆಯುವಂಥ ಅಂಶಗಳು ಹಲವಾರಿವೆ ಅಂತ ಗೊತ್ತಾಗುತ್ತೆ. ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಪ್ರೇಕ್ಷಕ? ನಾನು ಅಂದ್ಕೊಳ್ಳೋ ಸರ್, ಈಗ ಸಿನಿಮಾ ನಾವು ಮಾಡಿದ್ದೀವಿ, ಜನ ಎಂಜಾಯ್ ಮಾಡ್ತಿದ್ದಾರೆ ಥಿಯೇಟ್ರಲ್ಲಿ. ಬಟ್ ಸಿನಿಮಾ ಯಾವಾಗಲೂ ವರ್ಷದ 365 ದಿವಸದಲ್ಲಿ 65 ದಿವಸ ಬಿಟ್ಟರೆ ಇನ್ನು 300 ದಿವಸ ಇರುತ್ತೆ. 65 ದಿವಸ ಯಾವುದೋ ಬಂದು ಅದು ಇದು ಅಂತ ಬಿಟ್ಬಿಡಿ, 300 ದಿವಸದಲ್ಲಿ 150 ಕನ್ನಡ ಸಿನಿಮಾ ಬರ್ತಾ ಇದೆ. ಅಂದರೆ ಸರಾಸರಿ 2 ದಿನ ಅಥವಾ 2.25 ದಿನಕ್ಕೆ ಒಂದು ಸಿನಿಮಾ ಬರ್ತಿದೆ. ಸೊ ಜನ ಇದು ಸಿನಿಮಾ ಒಳ್ಳೆಯ ಸಿನಿಮಾನ ಕೆಟ್ಟ ಸಿನಿಮಾನ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇದರಲ್ಲಿ ಏನಿದೆ ಏನಿಲ್ಲ, ನಾವು ಕೊಟ್ಟ ಕಾಸಿಗೆ ನಮಗೆ ಖುಷಿ ಸಿಗ್ತಿದೆಯಾ, ಮನೋರಂಜನೆ ಸಿಗ್ತಿದೆಯಾ, ಏನಾದರೂ ಮಜಾ ಬರ್ತಿದೆಯಾ ಅಂತ ಅಂದ್ಕೊಳ್ಳೋಕೆ ಮುಂಚೆನೇ ಸಿನಿಮಾಗಳು ಬದಲಾವಣೆ ಆಗ್ತದೆ. ಸೊ ಆ ಅಪಾಯ ನನ್ನ ಸಿನಿಮಾಗೆ ಬಾರದೇ ಇರಲಿ ಅಂತ ವಿಘ್ನೇಶ್ವರನ್ನು ಪ್ರಾರ್ಥಿಸ್ತಾ ಮತ್ತು ಎಲ್ಲ ವೀಕ್ಷಕರನ್ನು ಮತ್ತೊಮ್ಮೆ ಕೇಳ್ಕೊಳ್ಳೋದೇನೆಂದರೆ, ಹೊಸದೇನೇನೋ ಮಾಡಿದ್ದೀವಿ, ಮಾಡೋ ಪ್ರಯತ್ನ ಮಾಡಿದ್ದೀವಿ, ಒಂದು ಸಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಮತ್ತೆ ಖುಷಿ ಆಗುತ್ತೆ. ನೀವು ಕೊಡೋ ಹಣಕ್ಕೆ ಎಲ್ಲೂ ಮೋಸ ಆಗೋದಿಲ್ಲ. ಸಿನಿಮಾ ಒಂದು ಸಲ ಬಂದು ನೋಡಬೇಕು. ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್. ವಿಜಿ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ. ನಿಮ್ಮ ಚಿತ್ರಕ್ಕೆ ಎಲ್ಲ ಯಶಸ್ಸು ಆ ವಿಘ್ನೇಶ್ವರ ಮತ್ತು ಆ ಜನರು ನೀಡಲಿ ಅಂತ ಹಾರೈಸ್ತೆ. ಸೊ ಈ ಕಾರ್ಯಕ್ರಮ ಹಿಟ್ ವಿನಾಯಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೇಘನಾ ಇರ್ತಾರೆ. ಮೇಘನಾ ಜೊತೆಗೆ ಇನ್ನೂ 2 ಸಹ ನಟರು ನಮ್ಮೊಂದಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಅವ್ರ ಜೊತೆಗೆ ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ.